ಲಂಡನ್ನಿಂದ ಹಿಂತಿರುಗಿದ ನನಗೆ ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಯಶಸ್ವಿ ಉದ್ಯಮಿಯಾಗಿ ನನ್ನ ಕನಸನ್ನು ನನಸಾಗಿಸಿಕೊಂಡು ಕೊನೆಗೂ ನನ್ನ ಸ್ವಂತ ಮನೆಗೆ ಕಾಲಿಡುತ್ತಿದ್ದೆ. ಆದರೆ ಬಾಗಿಲಲ್ಲಿ ನಿಂತಿದ್ದ ಹೆಣ್ಣು ನನ್ನನ್ನು ಬೆರಗುಗೊಳಿಸಿದ್ದಳು. ಅವಳು ನನ್ನ ಹೆಂಡತಿಯಾಗಿರಲಿಲ್ಲ. ಮದುವೆಯಾದ ದಿನ ನಾನು ನೋಡಿದ ಹುಡುಗಿಗೂ ಈಗ ನನ್ನ ಮುಂದೆ ನಿಂತಿರುವ ಮಹಿಳೆಗೂ ಯಾವುದೇ ಹೋಲಿಕೆ ಇರಲಿಲ್ಲ. ಆಕೆಯ ಮುಖ, ಕಣ್ಣುಗಳು, ಧ್ವನಿ ಕೂಡ ಸಂಪೂರ್ಣವಾಗಿ ಬೇರೆಯಾಗಿತ್ತು. ನನ್ನ ಮನಸ್ಸಿನಲ್ಲಿ 10 ಪ್ರಶ್ನೆಗಳು ಒಂದೇ ಬಾರಿಗೆ ಸುಳಿದಾಡುತ್ತಿದ್ದವು. ಇವಳು ಯಾರು? ನನ್ನ ಹೆಂಡತಿಯಲ್ಲಿದ್ದಾಳೆ? ನನ್ನನ್ನು ನೋಡಿದ ತಕ್ಷಣವೇ ಆಕೆ ಒಂದು ನಗುಮುಖದೊಂದಿಗೆ ಬನ್ನಿ, ನಾನು ನಿಮ್ಮನ್ನು ನಿರೀಕ್ಷಿಸುತ್ತಿದ್ದೆ ಎಂದು ಸ್ವಾಗತಿಸಿದಳು. ಆಕೆಯ ಮಾತುಗಳು ಸಹಜವಾಗಿದ್ದರೂ ನನ್ನ ಮನಸ್ಸು ಅದನ್ನು ಸ್ವೀಕರಿಸಲು ನಿರಾಕರಿಸುತ್ತಿತ್ತು. ನೀವು ಯಾರು ಎಂದು ನಾನು ಕೇಳಿದಾಗ ಆಕೆ ಸಣ್ಣದಾಗಿ ನಕ್ಕು, ನಾನು ನಿಮ್ಮ ಹೆಂಡತಿ ಎಂದು ಹೇಳಿದಳು. ಆದರೆ ನನಗೆ ಆಶ್ಚರ್ಯವಾಗಿದ್ದು ಆಕೆ ನನ್ನ ಹಿಂದಿನ ಜೀವನದ ಮದುವೆ ಬಗ್ಗೆ ಸಂಪೂರ್ಣ ವಿವರಗಳನ್ನು ಹೇಳಿದಾಗ. ಆಕೆಯ ಮಾತುಗಳನ್ನು ಕೇಳುತ್ತಾ ನಾನು ಸಮಾಧಾನ ಪಟ್ಟುಕೊಳ್ಳಲು ಪ್ರಯತ್ನಿಸಿದೆ. ಬಹುಶಃ ನನ್ನ ಗೊಂದಲಕ್ಕೆ ಕಾರಣ ವಯಸ್ಸಿನ ವ್ಯತ್ಯಾಸ. ಇಷ್ಟು ವರ್ಷಗಳ ನಂತರ ನಾನು ಆಕೆಯನ್ನು ಗುರುತಿಸಲು ಕಷ್ಟಪಡುತ್ತಿರಬಹುದು ಎಂದು ಮನಸ್ಸನ್ನು ಸಮಾಧಾನಪಡಿಸಿಕೊಂಡೆ. ಆದರೆ ನನ್ನ ಮನಸ್ಸಿನಲ್ಲಿನ ಗೊಂದಲ ಹೆಚ್ಚಾದಂತೆ ನಾನು ನನ್ನ ಹಳೆಯ ಆಲ್ಬಮ್ಗಳನ್ನು ಹುಡುಕಲು ಹೊರಟೆ. ಮದುವೆ ಫೋಟೋಗಳನ್ನು ನೋಡಿದರೆ ವಿಷಯ ಸ್ಪಷ್ಟವಾಗಬಹುದು ಎಂದುಕೊಂಡೆ. ಆದರೆ ನನಗೆ ಆಘಾತವಾಗಿದ್ದು ಯಾವುದೇ ಹಳೆ ಫೋಟೋಗಳು ಸಿಗಲಿಲ್ಲ. ನನ್ನ ಬಾಲ್ಯದ ಫೋಟೋಗಳು, ನನ್ನ ಕುಟುಂಬದ ಫೋಟೋಗಳು ಇವೆಲ್ಲವೂ ಸುರಕ್ಷಿತವಾಗಿದ್ದವು. ಆದರೆ ಮದುವೆ ದಿನದ ಫೋಟೋಗಳು ಮಾತ್ರ ನಾಪತ್ತೆಯಾಗಿದ್ದವು. ನನ್ನ ಕೋಣೆಯಲ್ಲಿ ನನ್ನ ಹಳೆಯ ವಸ್ತುಗಳನ್ನು ಹುಡುಕುವಾಗಲೂ ಅವಳು ನನ್ನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಇದರಿಂದ ನನಗೆ ಮತ್ತಷ್ಟು ಅನುಮಾನಗಳು ಹೆಚ್ಚಿದ್ದವು. ಈ ನಿಗೂಢ ಮಹಿಳೆಯ ಹಿಂದೆ ಏನೋ ಒಂದು ದೊಡ್ಡ ರಹಸ್ಯ ಅಡಗಿದೆ ಎಂದು ನನ್ನ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿಯಿತು. ನಿಗೂಢ ಹೆಂಡತಿಯ ಬಗ್ಗೆ ಹೆಚ್ಚಿನ ಅನುಮಾನಗಳಿಂದ ನಾನು ನೇರವಾಗಿ ನನ್ನ ತಂದೆಯ ಬಳಿ ಹೋದೆ. ನಾನು ಒಬ್ಬರನ್ನೊಬ್ಬರು ನೋಡಿದಾಗ ಅವರ ವರ್ತನೆಗಳು ನನ್ನ ಗೊಂದಲಕ್ಕೀಡು ಮಾಡಿದವು. ನನ್ನ ತಂದೆ ಆಕೆಯ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಕೇಳದಂತೆ ಕಟ್ಟುನಿಟ್ಟಾಗಿ ನಿಷೇಧಿಸಿದರು. ಅವಳು ನಿನ್ನ ಹೆಂಡತಿ, ಬೇರೆ ಯಾವುದೇ ಪ್ರಶ್ನೆಗಳಿಲ್ಲ ಎಂದು ಕೋಪದಿಂದ ಹೇಳಿದರು. ನನ್ನ ತಂದೆ ಈ ರೀತಿ ವರ್ತಿಸುವುದನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಅವರ ಮಾತುಗಳಲ್ಲಿ ಒಂದು ಬಲವಾದ ಭಯ, ನಿರ್ಧಾರವಿತ್ತು. ನನ್ನ ಹೆಂಡತಿಯ ಗುರುತು ನನ್ನ ತಂದೆಗೂ ತಿಳಿರಬಹುದು ಎಂದು ನನಗೆ ಮತ್ತಷ್ಟು ಅನುಮಾನ ಮೂಡಿತು. ಆದರೆ ನನ್ನ ತಂದೆ ಈ ವರ್ತನೆ ನನ್ನ ಕುತೂಹಲವನ್ನು ಹೆಚ್ಚಿಸಿತು. ನಾನು ಅವರ ಹಳೆಯ ದಾಖಲೆಗಳನ್ನು, ವ್ಯಾಪಾರದ ವಹಿವಾಟುಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದೆ. ಒಂದು ಸಂಜೆ ನನ್ನ ತಂದೆಯ ಹಳೆಯ ಕಪಾಟಿನಲ್ಲಿ ನನಗೆ ಒಂದು ರಹಸ್ಯ ಡೈರಿ ಸಿಕ್ಕಿತು. ಅದರಲ್ಲಿ ಕೆಲವು ಅಪರಿಚಿತ ಹೆಸರುಗಳು, ಕೋಡ್ಗಳು, ರಹಸ್ಯ ಸ್ಥಳಗಳ ಬಗ್ಗೆ ಉಲ್ಲೇಖವಿತ್ತು. ಇವೆಲ್ಲವೂ ನನ್ನ ತಂದೆಯ ವ್ಯವಹಾರಗಳಿಗೆ ಸಂಬಂಧಿಸಿಲ್ಲ ಎಂದು ನನಗೆ ಖಚಿತವಾಗಿತ್ತು. ಈ ಡೈರಿಯಲ್ಲಿ ನನ್ನ ಮದುವೆ ದಿನದ ಉಲ್ಲೇಖವಿತ್ತು. ಮಿಷನ್ ಯಶಸ್ವಿ ಎಂದು ಬರೆಯಲಾಗಿತ್ತು. ಈ ಪದಗಳು ನನಗೆ ಭಯ ಮತ್ತು ಗೊಂದಲವನ್ನುಂಟು ಮಾಡಿದವು. ನನ್ನ ಮದುವೆ ಒಂದು ಮಿಷನ್ ಆಗಿತ್ತೆ? ಈ ಘಟನೆಯ ನಂತರ ನನ್ನ ತಂದೆಯ ಎಲ್ಲ ವ್ಯವಹಾರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಲು ಪ್ರಯತ್ನಿಸಿದೆ. ನಾನು ಕಂಡುಕೊಂಡ ವಿಷಯಗಳು ನನಗೆ ಆಘಾತ ಉಂಟು ಮಾಡಿದವು. ನನ್ನ ತಂದೆ ಕೇವಲ ಸಾಂಪ್ರದಾಯಿಕ ಉದ್ಯಮಿಯಾಗಿರಲಿಲ್ಲ. ಅವರು ಅಂತಾರಾಷ್ಟ್ರೀಯ ಹಂತದಲ್ಲಿ ಕಾನೂನು ಬಾಹಿರ ವ್ಯವಹಾರಗಳನ್ನು ನಡೆಸುತ್ತಿದ್ದರು. ಮಾನವ ಕಳ್ಳಸಾಗಣೆ, ನಕಲಿ ದಾಖಲೆಗಳ ಸೃಷ್ಟಿ, ಗುರುತು ಬದಲಾವಣೆ ಮಾಡುವ ರಹಸ್ಯ ಸಂಘಟನೆಗಳೊಂದಿಗೆ ಅವರು ಸಂಪರ್ಕದಲ್ಲಿದ್ದರು. ನನ್ನ ಹೃದಯ ವೇಗವಾಗಿ ಬಡಿಯಲು ಶುರುವಾಯಿತು. ನನ್ನ ಮದುವೆಗೂ ಈ ಸಂಸ್ಥೆಗೂ ಸಂಬಂಧವಿದೆಯೇ? ಹಾಗಾದರೆ ಈಗ ನನ್ನ ಹೆಂಡತಿಯಾಗಿರುವ ಮಹಿಳೆ ಯಾರು? ನನ್ನ ನಿಜವಾದ ಹೆಂಡತಿಗೆ ಏನಾಯಿತು? ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂದು ನನಗೆ ಅರ್ಥವಾಯಿತು. ನನ್ನ ತನಿಖೆ ಮುಂದುವರೆದಂತೆ ನನಗೆ ಒಂದು ಭಯಾನಕ ಸತ್ಯ ತಿಳಿಯಿತು. ನಾನು ಮದುವೆಯಾಗಲು ಬಯಸಿದ ಹುಡುಗಿಯನ್ನು ಮದುವೆ ಮಂಟಪದಲ್ಲೇ ಬದಲಾಯಿಸಲಾಗಿದೆ. ಹೌದು, ನನ್ನ ತಂದೆ ನಿಜವಾಗಿಯೂ ನನ್ನ ಕನಸಿನ ಹುಡುಗಿಯೊಂದಿಗೆ ನನ್ನನ್ನು ಮದುವೆ ಮಾಡಲು ಒಪ್ಪಿಕೊಂಡಿದ್ದರು. ಆದರೆ ಅದೊಂದು ಕೇವಲ ಪ್ರಹಸನವಾಗಿತ್ತು. ಮಂಟಪದಲ್ಲಿ ಆಕೆಯನ್ನು ಬೇರೊಬ್ಬ ಮಹಿಳೆಯೊಂದಿಗೆ ಬದಲಾಯಿಸಲಾಗಿತ್ತು. ಆಕೆ ಹೀಗೆ ನನ್ನೊಂದಿಗೆ ವಾಸಿಸುತ್ತಿದ್ದಾಳೆ. ನನ್ನ ತಂದೆ ಈ ರೀತಿ ಮಾಡುವುದನ್ನ ಕಾರಣ ಅವರು ನಾನು ಲಂಡನ್ಗೆ ಹೋಗದಂತೆ ತಡೆಯುವುದು. ಬಹುಶಃ ನನ್ನ ಮದುವೆಯನ್ನು ಒಂದು ಅಲಿಖಿತ ಒಪ್ಪಂದಕ್ಕೆ ಬಳಸಿಕೊಳ್ಳಲು ಅವರು ಯೋಚಿಸಿದ್ದರು. ನನ್ನ ಈ ಹೊಸ ಹೆಂಡತಿ ಯಾರು? ಅವಳ ಉದ್ದೇಶವೇನೆಂದು ತಿಳಿಯಲು ನಾನು ಅವಳ ಬಗ್ಗೆ ಗುಪ್ತವಾಗಿ ತನಿಖೆ ಮಾಡಿದೆ. ಅವಳು ನನ್ನ ತಂದೆಯ ವ್ಯಾಪಾರಗಳಿಗೆ ಸಂಬಂಧಿಸಿದ ರಹಸ್ಯ ಸಂಘಟನೆ ಸದಸ್ಯ ಎಂದು ತಿಳಿದು ಬಂತು. ಈ ರಹಸ್ಯ ಸಂಘಟನೆಯು ವ್ಯಕ್ತಿಗಳ ಗುರುತುಗಳನ್ನು ಬದಲಾಯಿಸುವುದು, ಅವರನ್ನು ಅಪಹರಿಸುವುದು, ಅವರ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡುವಂತೆ ಮಾಡುವುದು. ಈ ಸತ್ಯ ತಿಳಿದಾಗ ನನ್ನ ಬದುಕು ನುಚ್ಚುನೂರದಂತೆ ಭಾಸವಾಯಿತು. ನನ್ನ ಮದುವೆ ಒಂದು ದೊಡ್ಡ ನಾಟಕವಾಗಿತ್ತು. ನನ್ನ ಹೆಂಡತಿ, ನನ್ನ ಮನೆ ಎಲ್ಲವೂ ಒಂದು ಅಸಹಜ ರಹಸ್ಯದ ಭಾಗವಾಗಿತ್ತು. ನಾನು ನನ್ನ ನಿಜವಾದ ಹೆಂಡತಿಯನ್ನು ಹುಡುಕಲು ನಿರ್ಧರಿಸಿದೆ. ಆದರೆ ಅದನ್ನು ನಾನು ಹೇಗೆ ಮಾಡಬೇಕು ಎಂದು ನನಗೆ ತಿಳಿದಿರಲಿಲ್ಲ. ನನಗೆ ಎಲ್ಲ ವಿಷಯಗಳು ತಿಳಿಸಿದಾಗ ನನ್ನ ಕೋಪ ತಡೆಯಲಾರದೆ ಹೋದೆ. ನಾನು ನನ್ನ ಹೆಂಡತಿಯನ್ನು ಪ್ರಶ್ನಿಸಿದೆ. ನೀವು ನನ್ನ ಹೆಂಡತಿಯಲ್ಲ, ನೀವು ಯಾರು? ನನ್ನ ನಿಜವಾದ ಹೆಂಡತಿ ಎಲ್ಲಿದ್ದಾಳೆ ಎಂದು ಕೇಳಿದೆ. ಅವಳು ಯಾವುದೇ ಅಳುಕಿಲ್ಲದೆ ನಾನು ನಿಮ್ಮ ಪತ್ನಿ ಎಂದು ಹೇಳಿ ವಿಷಯವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದಳು. ಆದರೆ ನಾನು ನನ್ನ ಸಂಶೋಧನೆಯ ಆಧಾರದ ಮೇಲೆ ಅವಳ ಮುಂದೆ ಸತ್ಯವನ್ನು ಇಟ್ಟಾಗ ಅವಳು ಆಶ್ಚರ್ಯಚಕಿತಳಾದಳು. ಅವಳ ಮುಖದಲ್ಲಿ ಒಂದು ಕ್ಷಣ ಭಯ ಕಂಡಿತು. ಅದು ನನ್ನ ಅನುಮಾನಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಿತು.
ನೀನು ನಿಜವಾಗಿ ಯಾರು ಎಂದು ನಾನು ಕೂಗಿದೆ. ಆಕೆ ಕೂಡ ಶಾಂತವಾಗಿ, ನೀವು ನನ್ನನ್ನು ನಂಬಬೇಕು, ನಿಮ್ಮ ತಂದೆಯನ್ನು ರಕ್ಷಿಸಲು ನಾನಿಲ್ಲಿ ಬಂದಿದ್ದೇನೆ ಎಂದು ಹೇಳಿದಳು. ಅವಳ ಮಾತುಗಳು ತರ್ಕಹೀನವಾಗಿ ಕಂಡರೂ ಅದರಲ್ಲಿ ಏನೋ ಒಂದು ರಹಸ್ಯ ಅಡಗಿದೆ ಎಂದು ನನ್ನ ಮನಸ್ಸಿಗೆ ತಿಳಿಯಿತು. ಅವಳು ರಹಸ್ಯ ಸಂಸ್ಥೆಯ ಬಗ್ಗೆ, ತಂದೆಯ ಅಪಾಯದ ಬಗ್ಗೆ ಮಾತನಾಡಿದಳು. ಆದರೆ ನನಗೆ ಅವಳ ಮಾತುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ನನ್ನ ನಿಜವಾದ ಹೆಂಡತಿಯನ್ನು ಹುಡುಕಲು ನಾನು ರಹಸ್ಯ ಸಂಸ್ಥೆಯ ಬಗ್ಗೆ ತನಿಖೆ ಮಾಡಿದೆ. ನಾನು ರಹಸ್ಯವಾಗಿ ಕೆಲವು ತನಿಖಾಗಾರಗಳ ಸಹಾಯವನ್ನು ತೆಗೆದುಕೊಂಡೆ. ಅವರು ನನ್ನ ತಂದೆಯ ವ್ಯವಹಾರಗಳ ಬಗ್ಗೆ, ರಹಸ್ಯ ಸಂಸ್ಥೆಯ ಬಗ್ಗೆ ಮಾಹಿತಿ ಕಲೆ ಹಾಕಲು ಶುರು ಮಾಡಿದರು. ಕೆಲವು ದಿನಗಳಲ್ಲಿ ಆ ರಹಸ್ಯ ಸಂಸ್ಥೆಯು ವಿಶ್ವದ ಅತ್ಯಂತ ಅಪಾಯಕಾರಿ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ತಿಳಿದುಬಂತು. ಅದು ಕೇವಲ ಗುರುತುಗಳನ್ನು ಬದಲಾಯಿಸುವುದಿಲ್ಲ, ಆದರೆ ರಾಜಕಾರಣಿಗಳು, ಉದ್ಯಮಿಗಳು, ಇತರ ಪ್ರಭಾವಶಾಲಿ ವ್ಯಕ್ತಿಗಳ ಜೀವನವನ್ನು ನಿಯಂತ್ರಿಸುತ್ತದೆ. ಈ ಸಂಸ್ಥೆಯು ನನ್ನ ತಂದೆಯ ಜೀವನದ ಮೇಲೂ ನಿಯಂತ್ರಣ ಸಾಧಿಸಿತ್ತು. ಅವರು ನನ್ನನ್ನು ಮದುವೆ ಮಾಡಿಸಿದ್ದು ನನ್ನಿಂದ ಈ ಸಂಸ್ಥೆಗೆ ಸಂಬಂಧಿಸಿದ ಕೆಲವು ರಹಸ್ಯಗಳನ್ನು ರಕ್ಷಿಸಲು. ರಹಸ್ಯ ಸಂಸ್ಥೆಯ ಬಗ್ಗೆ ನನಗೆ ವಿಷಯಗಳು ತಿಳಿದಂತೆ ನನ್ನ ಹೊಸ ಹೆಂಡತಿಯು ನನಗೆ ಎಚ್ಚರಿಕೆ ನೀಡಿದಳು. ನೀವು ನಿಲ್ಲಿಸದಿದ್ದರೆ ನಿಮ್ಮ ತಂದೆಯ ಜೀವ ಅಪಾಯದಲ್ಲಿದೆ ಎಂದು ಅವಳು ನನಗೆ ನೇರವಾಗಿ ಬೆದರಿಕೆ ಹಾಕಿದಳು. ಅವಳು ಆ ರಹಸ್ಯ ಸಂಸ್ಥೆಯ ಸದಸ್ಯೆ ಎಂದು ಒಪ್ಪಿಕೊಂಡಳು, ಆದರೆ ಅವಳು ನನ್ನ ತಂದೆಯನ್ನು ನಿಯಂತ್ರಿಸಲು ಅಥವಾ ಹಾನಿ ಮಾಡಲು ಬಂದಿಲ್ಲ ಎಂದು ಹೇಳಿದಳು. ಅವಳು ನನ್ನ ತಂದೆಯ ಜೀವನವನ್ನು ರಕ್ಷಿಸಲು ಬಂದಿದ್ದಾಳೆ. ನನ್ನ ತಂದೆ ನಿಮಗೆ ಏಕೆ ಮುಖ್ಯ ಎಂದು ನಾನು ಕೇಳಿದಾಗ ಆಕೆ ಹೇಳಿದ ವಿಷಯದಿಂದ ನಾನು ಆಶ್ಚರ್ಯಗೊಂಡೆ. ಆಕೆ ನನ್ನ ನಿಜವಾದ ಹೆಂಡತಿಯ ಹತ್ತಿರದ ಸ್ನೇಹಿತೆಯಾಗಿದ್ದಳು. ನನ್ನ ನಿಜವಾದ ಹೆಂಡತಿ ಆ ರಹಸ್ಯ ಸಂಸ್ಥೆಯ ಸದಸ್ಯೆಯಾಗಿದ್ದಳು. ಆಕೆ ಸಂಸ್ಥೆಯ ಕೆಟ್ಟ ಕೆಲಸಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತಿದ್ದಳು. ಇದರಿಂದ ಆಕೆಯ ಜೀವನಕ್ಕೆ ಅಪಾಯ ಉಂಟಾಯಿತು. ಆಕೆಯ ಜೀವವನ್ನು ಉಳಿಸಲು, ನಮ್ಮ ಕುಟುಂಬವನ್ನು ರಕ್ಷಿಸಲು ಅವಳು ನನ್ನ ಹೆಂಡತಿಯಂತೆ ನಟಿಸುತ್ತಿದ್ದಳು. ನನ್ನ ಸ್ನೇಹಿತೆ, ನಿಮ್ಮ ಹೆಂಡತಿ ಸಂಸ್ಥೆಯಿಂದ ತಪ್ಪಿಸಿಕೊಂಡು ಹೋಗಿದ್ದಾಳೆ. ಅವಳನ್ನು ಹಿಡಿಯಲು ಸಂಸ್ಥೆಯ ಸದಸ್ಯರು ನಿಮ್ಮ ತಂದೆಯನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನಾನಿಲ್ಲಿ ಇರುವುದು ನಿಮ್ಮನ್ನು ರಕ್ಷಿಸಲು ಎಂದು ಅವಳು ಹೇಳಿದಳು. ಅವಳ ಈ ಮಾತುಗಳ ಕಥೆಯನ್ನು ಸಂಪೂರ್ಣವಾಗಿ ತಿರುವು ನೀಡಿತು. ಈಗ ನಾನು ನನ್ನ ನಿಜವಾದ ಹೆಂಡತಿಯನ್ನು ಹುಡುಕಬೇಕಿತ್ತು. ಈ ಮಹಿಳೆಯನ್ನು ರಕ್ಷಿಸಲು ಸಹಾಯ ಮಾಡಬೇಕಿತ್ತು. ಈ ಸಂಪೂರ್ಣ ಕಥೆಯಲ್ಲಿ ಅಡಗಿದ್ದ ಸತ್ಯವು ಕೊನೆಯಲ್ಲಿ ಹೊರಬಂದಿತ್ತು. ನನ್ನ ತಂದೆ ಆ ರಹಸ್ಯ ಸಂಸ್ಥೆಯ ಸದಸ್ಯರಾಗಿದ್ದರು. ಅವರು ತಮ್ಮ ವ್ಯವಹಾರಗಳಿಗಾಗಿ ಸಂಸ್ಥೆಯ ಸಹಾಯವನ್ನು ಪಡೆದಿದ್ದರು, ಆದರೆ ಅವರು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದರು. ಅವರು ನನ್ನನ್ನು ಲಂಡನ್ಗೆ ಕಳುಹಿಸಿದ್ದು ನನ್ನನ್ನು ಸಂಸ್ಥೆಯಿಂದ ದೂರವಿಡಲು, ಆದರೆ ನನ್ನ ಮದುವೆಯು ಅವರ ವ್ಯಾಪಾರ ಒಪ್ಪಂದದ ಭಾಗವಾಗಿತ್ತು. ನನ್ನ ತಂದೆ ನನ್ನ ನಿಜವಾದ ಹೆಂಡತಿಯನ್ನು ಸಂಸ್ಥೆಯಿಂದ ಮದುವೆ ಮಾಡಿಕೊಂಡು ಅವಳ ಮೂಲಕ ಸಂಸ್ಥೆಯ ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ನನ್ನ ಹೆಂಡತಿ ಈ ವಿಷಯ ತಿಳಿದು ಸಂಸ್ಥೆಗೆ ವಿರೋಧವಾಗಿ ನಿಂತಳು. ಇದರಿಂದ ಆಕೆಯ ಜೀವಕ್ಕೆ ಅಪಾಯ ಉಂಟಾಯಿತು. ಈಗ ನನ್ನ ಮುಂದೆ 2 ಆಯ್ಕೆಗಳಿವೆ. ನನ್ನ ತಂದೆಯ ಎಲ್ಲ ತಪ್ಪನ್ನು ಒಪ್ಪಿಕೊಂಡು ಪೊಲೀಸರಿಗೆ ತಿಳಿಸುವುದು, ಅಥವಾ ನನ್ನ ಹೆಂಡತಿಯನ್ನು ಉಳಿಸಲು ಸಹಾಯ ಮಾಡುವುದು. ನಾನು ನನ್ನ ಹೊಸ ಹೆಂಡತಿಯೊಂದಿಗೆ ಕೈಜೋಡಿಸಿದೆ. ನಾವು ರಹಸ್ಯ ಸಂಸ್ಥೆಗೆ ಪ್ರವೇಶಿಸಲು ಯೋಜಿಸಿದೆವು. ಅಲ್ಲಿ ನಾವು ನನ್ನ ನಿಜವಾದ ಹೆಂಡತಿಯನ್ನು ಭೇಟಿ ಮಾಡಿದೆವು. ಆಕೆ ನನ್ನನ್ನು ನೋಡಿ ಭಾವುಕರಾದಳು. ಅವಳು ರಹಸ್ಯ ಸಂಸ್ಥೆಯ ಎಲ್ಲ ರಹಸ್ಯಗಳನ್ನು ಹೊಂದಿದ್ದ ಒಂದು ಫೈಲನ್ನು ನನಗೆ ನೀಡಿದಳು. ನಾನು ಆ ಫೈಲನ್ನು ತನಿಖಾಗಾರರಿಗೆ ನೀಡಿದೆ. ಅವರು ಈ ಸಂಸ್ಥೆಯ ವಿರುದ್ಧ ದೊಡ್ಡ ಮಟ್ಟದ ತನಿಖೆ ಪ್ರಾರಂಭಿಸಿದರು. ನನ್ನ ಹೆಂಡತಿಯನ್ನು ರಕ್ಷಿಸಲು ನಾನು ಯಶಸ್ವಿಯಾಗಿದ್ದೆವು. ಆದರೆ ಈ ಸಂಪೂರ್ಣ ಕಥೆಯಲ್ಲಿ ನಾನು ನನ್ನ ತಂದೆಯ ವಿಶ್ವಾಸ ಕಳೆದುಕೊಂಡೆ. ನನ್ನ ಬದುಕಿನ ಬಗ್ಗೆ ಅನೇಕ ಕಟು ಸತ್ಯಗಳನ್ನು ತಿಳಿದುಕೊಂಡೆ. ನನಗೆ ಒಬ್ಬ ಹೊಸ ಹೆಂಡತಿ, ಹೊಸ ಗೆಳತಿ, ಒಂದು ಹೊಸ ಕುಟುಂಬ ಸಿಕ್ಕಿತು. ಆದರೆ ನನ್ನ ಜೀವನದಲ್ಲಿ ಶಾಶ್ವತವಾದ ನಷ್ಟ ಉಂಟಾಗಿತ್ತು. ನಾನು ಯಶಸ್ವಿ ಉದ್ಯಮಿಯಾಗಿದ್ದೆ, ಆದರೆ ನನ್ನ ಕುಟುಂಬದ ಸತ್ಯಗಳನ್ನು ಕಳೆದುಕೊಂಡೆ. ಇದು ನನ್ನ ಬದುಕಿನ ಅತಿದೊಡ್ಡ ಪಾಠವಾಗಿತ್ತು. ಲಂಡನ್ಗೆ ಹೋಗಿ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.